ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಬರೆದಿರುವಂಥ ಪ್ರತಿಯೊಬ್ಬ ಆಸ್ಪಿರೆಂಟ್ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಡಿಸೆಂಬರ್ 27ನೇ ತಾರೀಕು ಹಾಗೂ 28ನೇ ತಾರೀಕು ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೂ ಜೂನಿಯರ್ ಇಂಜಿನಿಯರ್, ಕೆಮಿಸ್ಟ್ ಅಂಡ್ ಕೆಮಿಕಲ್ ಸೂಪರ್ವೈಸರ್ಸ್ ಈ ಎಲ್ಲ ಪೋಸ್ಟ್ಗಳಿಗೆ KEA ವತಿಯಿಂದ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿರ್ತಾರೆ. ಆ ಎಕ್ಸಾಮ್ಸ್ ಆಗಿದ್ದ ನಂತರ ಜನವರಿ 5ನೇ ತಾರೀಕು ಹಾಗೂ 7ನೇ ತಾರೀಕಿಗೆ ಕೀ ಆನ್ಸರ್ಸ್ ಹಾಗೂ ಕೀ ಆನ್ಸರ್ಸ್ನ ಅಬ್ಜೆಕ್ಷನ್ ಇದೆಲ್ಲ ಮಾಡಿರ್ತಾರೆ. ಸೊ ಜನವರಿ ಮಂತಲ್ಲೇ KEA ಅವರು ಏನು ಮಾಡಿರ್ತಾರೆ, ಬರೆದಿರುವಂಥ ಎಲ್ಲ ಆಸ್ಪಿರೆಂಟ್ಸ್ನ ಸ್ಕೋರ್ ಲಿಸ್ಟು ಬಿಟ್ಟಿರ್ತಾರೆ. ಅದು ಆ ಸ್ಕೋರ್ ಲಿಸ್ಟ್ನ KPCL ಅವರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಸೊ ಈ KPCL ಅವರು ಏನು ಮಾಡ್ತಾರೆ, ಆಗ 1:2 ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ. 1:2 ಲಿಸ್ಟ್ ಆಸ್ಪಿರೆಂಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೂ ಕಾಲ್ ಮಾಡಿರ್ತಾರೆ. ಸೊ ಪ್ರೀವಿಯಸ್ ಆಗಿ ಯಾರೆಲ್ಲ ಸೆಲೆಕ್ಷನ್ ಆಗಿದ್ರು ಆ ಎಲ್ಲ ಆಸ್ಪಿರೆಂಟ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸ್ಕೊಂಡಿದ್ದಾರೆ. ಇದೀಗ ಅಂದರೆ ನಿನ್ನೆ ಮೊನ್ನೆ ಈ 2 ದಿನಗಳಲ್ಲಿ KPCL ಅವರು ಏನು ಮಾಡಿದ್ದಾರೆ, ಪ್ರಾವಿಷನಲ್ ಲಿಸ್ಟ್ನು ಅನೌನ್ಸ್ ಮಾಡಿದ್ದಾರೆ. ಪ್ರಾವಿಷನಲ್ ಲಿಸ್ಟ್ ಅಂದರೆ 1:1 ಲಿಸ್ಟ್. ಸೊ 1:1 ಲಿಸ್ಟಲ್ಲಿ ಯಾರೆಲ್ಲ ಹೆಸರು ಬಂದಿದೆ ಈ ಎಲ್ಲ ಆಸ್ಪಿರೆಂಟ್ಸು ಶಾರ್ಟ್ ಲಿಸ್ಟ್ ಆದಂತಾನೆ, ಅಂದರೆ ಫೈನಲ್ ಲಿಸ್ಟಲ್ಲಿ ಸೆಲೆಕ್ಷನ್ ಆದಂಗೆ. ಸೊ ಈಗ KPCL ಅವರ ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿದಾಗ ಇನ್ನೂ ಒಂದು ಡಾಕ್ಯುಮೆಂಟ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೊ ಆ ಡಾಕ್ಯುಮೆಂಟಿಂದ ನಿಮ್ಗೆ ಏನು ಡೀಟೇಲ್ಸ್ ಸಿಗ್ತದಂದರೆ ಕಟ್ ಆಫ್ ಡೀಟೇಲ್ಸ್ ಸಿಗುತ್ತೆ. ಸೊ ಯಾವ ಪೋಸ್ಟ್ಗೆ ಯಾವ ಕ್ಯಾಟಗಿರಿಗೆ ಎಷ್ಟು ಕಟ್ ಆಫು ರೀಚ್ ಆಗಿದೆ ಅಂತೇಳಿ. ಸೊ ಸಾಕಷ್ಟು ಜನ ಆಸ್ಪಿರೆಂಟ್ಸು ಎಕ್ಸಾಮ್ಸ್ ಬರೆದಿದ್ದ ಕೂಡಲೇ ನನಗೊಂದು ಕ್ವಶನ್ನ ಕೇಳ್ತಾಯಿದ್ರು ಅಥವಾ ಒಂದು ವಿಡಿಯೋ ಮಾಡೋದಕ್ಕೆ ಕೇಳ್ತಾಯಿದ್ರು, ಯಾವ ಟಾಪಿಕ್ ಮೇಲೆ, ಕಟ್ ಆಫ್ ಡೀಟೇಲ್ಸ್ ಮೇಲೆ. ಸೊ ಆ ಕಟ್ ಆಫಿನ ಡೀಟೇಲ್ಸು KPCL ಅವರೇ ಈಗ ಅಫಿಷಿಯಲ್ ಆಗಿ ತಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಯಾವೆಲ್ಲ ಆಸ್ಪಿರೆಂಟ್ಸು ಕಟ್ ಆಫ್ ಡೀಟೇಲ್ಸ್ನ ನೋಡಬೇಕಂತಿದ್ರೆ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿಂದ ಕೆಲವು ಡಾಕ್ಯುಮೆಂಟ್ಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ ಅಫಿಷಿಯಲ್ ವೆಬ್ಸೈಟಲ್ಲಿ ಎಲ್ಲಿದೆ ಆ ಡಾಕ್ಯುಮೆಂಟ್ ಅಂತ ನಿಮ್ಗೆ ನಾನು ಈಗ ತೋರಿಸ್ಕೊಡ್ತೀನಿ. ಅದಾಗಿ ನಂತರ ಹಲವಾರು ಆಸ್ಪಿರೆಂಟ್ಸು ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀರಾ, ಸೊ ಇದು KPCL ರಿಕ್ರೂಟ್ಮೆಂಟ್ ಮುಂದೆ ಹೋಗುತ್ತಾ ಇಲ್ಲ ಅಥವಾ ಕೋರ್ಟಲ್ಲಿರೋ ಕೇಸಸ್ ಏನಾಗುತ್ತೆ. ಸೊ ನೋಡಿ, ಏನಾದರೂ ಆಗಲಿ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ಅಲ್ಟಿಮೇಟಾಗಿ KPCLನ ಒಂದು ಏನು ಈಗ ಬಿಟ್ಟಿರುವಂಥ ಲಿಸ್ಟ್ ಇದೆಯಲ್ಲ, ಆ ಎಲ್ಲ ಆಸ್ಪಿರೆಂಟ್ಸ್ಗೆ ಶೀಘ್ರದಲ್ಲೇ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗುತ್ತೆ. ಬಟ್ ಪ್ರಾಸೆಸ್ ಆಗೋಕ್ಕಿಂತ ಮುಂಚೆ, ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗೋಕ್ಕಿಂತ ಮುಂಚೆ ಇನ್ನೊಂದು 2-3 ಸ್ಟೆಪ್ಸ್ ಇದೆ. ಲೈಕ್ ಪೊಲೀಸ್ ವೆರಿಫಿಕೇಷನ್ ಇರ್ಬೋದು ಅಥವಾ ಸಿಂಧುತ್ವ ಇರ್ಬೋದು, ಈ ಎಲ್ಲ ಪ್ರಾಸೆಸ್ನ ಮುಗಿಸ್ಬೇಕಾಗುತ್ತೆ. ಸೊ ಆ ಮುಗಿಸಿದ ನಂತರನೇ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗುತ್ತೆ. ಸೊ ನನ್ನ ಪ್ರಕಾರ KPCLನ ಕೋರ್ಟಲ್ಲಿರುವಂಥ ಕೇಸು ಸ್ಕ್ವಾಶ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಡಿಸ್ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಡಿಸ್ಮಿಸ್ ಆಗಿದ ನಂತರ ಈ KPCL ಅವ್ರು ಏನು ಮಾಡ್ತಾರೆ, ನೆಕ್ಸ್ಟ್ ಪೊಲೀಸ್ ವೆರಿಫಿಕೇಷನ್ ಇರ್ಬೋದು, ಸಿಂಧುತ್ವ ಆಗಿರ್ಬೋದು ಮಾಡ್ಬೋದು. ಸೊ ಯಾರೆಲ್ಲ ಆಸ್ಪಿರೆಂಟ್ಸು ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅವ್ರಿಗೆ ಇನ್ನೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಸೊ ಶಾರ್ಟ್ ಲಿಸ್ಟ್ ಆಗಿದ್ರೆ ಆಸ್ಪಿರೆಂಟ್ಸು ಮುಂದಿನ ಪ್ರಾಸೆಸ್ಗಾಗಿ ಎಲ್ಲ ಪ್ರಿಪೇರ್ ಆಗಿರಿ. ಪೊಲೀಸ್ ವೆರಿಫಿಕೇಷನ್ ಆಗಿರ್ಬೋದು, ಸಿಂಧುತ್ವ ಆಗಿರ್ಬೋದು. ಸೊ ಇಲ್ಲಿ ಕೆಲವು ಆಸ್ಪಿರೆಂಟ್ಸ್ಗೆ ಕ್ವಶನ್ ಇದೆ, ಯಾರು ಏನು ಸಿಂಧುತ್ವ ಮಾಡಿಸ್ಬೇಕಂತೇಳಿ. ನೋಡಿ, ಸಿಂಧುತ್ವ ಬರೋದು ಜನರಲ್ ಕ್ಯಾಟಗಿರಿ ಆಸ್ಪಿರೆಂಟ್ಸ್ ಬಿಟ್ಟು OBC ಆಗಿರ್ಬೋದು, SC ಇರ್ಬೋದು, ST ಇರ್ಬೋದು, ಕ್ಯಾಟಗಿರಿ 1 ಇರ್ಬೋದು. ರಿಸರ್ವೇಷನ್ ಕ್ಲೇಮ್ ಮಾಡಿರುವಂಥ ಆಸ್ಪಿರೆಂಟ್ಸ್ ಅಂದರೆ ಜನರಲ್ ಬಿಟ್ಟು ಉಳಿಕಿರುವಂಥ ಆಸ್ಪಿರೆಂಟ್ಸ್. OBC ಅಂದರೆ 2A, 2B, 3A, 3B ಈ ಆಸ್ಪಿರೆಂಟ್ಸ್ ಬರ್ತಾರೆ. SC, ST ಹಾಗೂ ಕ್ಯಾಟಗಿರಿ 1 ಈ ಎಲ್ಲರೇ ಆಸ್ಪಿರೆಂಟ್ಸು ಸಿಂಧುತ್ವನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸಿಂಧುತ್ವ ಯಾರಿಗೆ ಬರುತ್ತೆ, ಜನರಲ್ ಬಿಟ್ಟು ಉಳಿಕಿರೋ ಆಸ್ಪಿರೆಂಟ್ಸ್ಗೆ ಸಿಂಧುತ್ವ ಬರುತ್ತೆ. ಅದಾದ ನಂತರ ಇನ್ನೊಂದು ಕ್ವಶನ್ ಕೆಲವು ಸ್ಟೂಡೆಂಟ್ಸ್ನ ಕೇಳಿದ್ದಾರೆ, ಜನರಲ್ಲು ರೂರಲ್ ಆಗಿದ್ದರೆ ನಾವು ಸಿಂಧುತ್ವ ಮಾಡಿಸ್ಬೇಕಾ ಬೇಡ ಅಂತೇಳಿ. ಸೊ ಜನರಲ್ ರೂರಲ್ ಆಗಿದ್ದರೆ ಆಲ್ಮೋಸ್ಟ್ ನಿಮಗೆ ಬೇಕಾಗಿರಲ್ಲ. ಸೊ KPCL ಅವರು ಅದು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ ಏನು ಮಾಡಬೇಕಾ ಬೇಡ ಅಂತೇಳಿ. ಬಟ್ ಇಲ್ಲಿವರೆಗೂ ಆಗಿರುವಂಥ ಹಲವಾರು ರಿಕ್ರೂಟ್ಮೆಂಟ್ಸಲ್ಲಿ ಜನರಲ್ ಕನ್ನಡ ಮೀಡಿಯಂ ಈ ಥರ ಆಗಿರುವಂಥ ಆಸ್ಪಿರೆಂಟ್ಸ್ಗೆ ಸಿಂಧುತ್ವ ಮಾಡಿಸೋಕ್ಕಲ್ಲ. ಸೊ ಸಿಂಧುತ್ವ ನೆಸೆಸರಿ ಇಲ್ಲ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ನಿಮಗೂ ಗೊತ್ತಾಗುತ್ತದು. ಬಟ್ ಇಲ್ಲಿವರೆಗೆ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನೆಂದರೆ, ನೀವು ತಿಳ್ಕೊಳ್ಬೇಕಾಗಿದ್ದೇನೆಂದರೆ OBC ಹಾಗೂ SC, ST ಮತ್ತು ಕ್ಯಾಟಗಿರಿ 1 ಈ ಆಸ್ಪಿರೆಂಟ್ಸ್ ಮಾತ್ರ ಸಿಂಧುತ್ವ ಬರುತ್ತೆ. ಸೊ ಸಿಂಧುತ್ವ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಅದಾಗಿ ನಂತರ ಇನ್ನೂ ಕೆಲವು ಕ್ವಶನ್ಸ್ ಕೇಳಿದ್ದಾರೆ. ಇನ್ನೊಂದು ಕ್ವಶನ್ ಏನಂದರೆ, ಇದರ ಒಂದು ಹೊಸ ನೋಟಿಫಿಕೇಷನ್ ಯಾವಾಗ ಬರ್ಬೋದು ಅಂತೇಳಿ. ನೋಡಿ ಆಸ್ಪಿರೆಂಟ್ಸ್, ಈ ಹೊಸ ನೋಟಿಫಿಕೇಷನ್ ಬರೋದು ಯಾವಾಗಂದರೆ, ಈ ಹಳೆ ನೋಟಿಫಿಕೇಷನ್ ಕಂಪ್ಲೀಟ್ ಆಗಬೇಕು. 2017ನಲ್ಲಿ ಬಿಟ್ಟಿರುವಂಥ ನೋಟಿಫಿಕೇಷನ್ ಇನ್ನೂ ಇದುವರೆಗೂ ಕಂಪ್ಲೀಟ್ ಆಗಿಲ್ಲ. ಸೊ ಅವರು ಒಂದು ಸಲ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡಿ ಜಾಯ್ನ್ ಆಗಿದ್ದ ಕೂಡಲೇ ಅಲ್ಲಿಂದ ಜಾಯ್ನ್ ಆಗಿದ್ದ ದಿನದಿಂದ ಅಥವಾ ಜಾಯ್ನ್ ಆಗಿದ್ದ ನೆಕ್ಸ್ಟ್ ದಿನದಿಂದ 1-1.5 ವರ್ಷ ಇಟ್ಕೊಳ್ಳಿ. 12 ತಿಂಗಳು ಅಥವಾ 18 ತಿಂಗಳು ಮ್ಯಾಕ್ಸಿಮಮ್ 18 ಮಂತ್ಸ್ ಅಂತ ಇಟ್ಕೊಳ್ಳಿ. ಅಷ್ಟರೊಳಗಡೆ ಇನ್ನೊಂದು ರಿಕ್ರೂಟ್ಮೆಂಟು ಬರೋ ಸಾಧ್ಯತೆಗಳಿದ್ದಾವೆ. ಸೊ ಮ್ಯಾಕ್ಸಿಮಮ್ 500 ವೇಕೆನ್ಸೀಸು, ಸಿಮಿಲರ್ ಆಗಿ 600 ವೇಕೆನ್ಸೀಸ್ನೂ ಬರ್ಬೋದು. ಬಟ್ 500 ವೇಕೆನ್ಸೀಸ್ ಅಂತ ಕನ್ಸಿಡರ್ ಮಾಡಿ ಮಿನಿಮಮ್ 400 ವೇಕೆನ್ಸೀಸ್ ಇರುವ ಸಾಧ್ಯತೆಗಳಿದೆ. ನೋಡೋಣ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. KPCL ಕಡೆಯಿಂದ ನಿಮಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗುತ್ತೆ ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಬರುತ್ತೆ ಅಂತೇಳಿ. ಸೊ ಇಂಟರ್ನಲ್ ಮಾಹಿತಿ ಪ್ರಕಾರ ಅಥವಾ ಕೆಲವು ಆಸ್ಪಿರೆಂಟ್ಸ್ ಕಡೆಯಿಂದ ನೀವು ಏನು ಗಾಸಿಪ್ಸ್ ಇರ್ಬೋದು ಅಥವಾ ಮಾತು ವಿಚಾರ ಇರ್ಬೋದು ಆಸ್ಪಿರೆಂಟ್ಸಲ್ಲಿ ಹಾಗೂ ಕೆಲವೊಂದು ಗ್ರೂಪ್ಸ್ಗಳಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ವೇಕೆನ್ಸೀಸ್ ಹೊಸ ನೋಟಿಫಿಕೇಷನ್ ಇದೆ ಅಂತೇಳಿ, ಅದು ನಿಜನೇ. ಬಟ್ ಅಫಿಷಿಯಲ್ ಆಗಿ KPCL ಅನ್ನು ಕನ್ಫರ್ಮ್ ಮಾಡಬೇಕು ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಬಿಡ್ತಾರೆ ಅಂತೇಳಿ. ಮಿನಿಮಮ್ ಅಂತೂ 400 ವೇಕೆನ್ಸೀಸ್ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಆಸ್ಪಿರೆಂಟ್ಸ್ KPCL ಹೊಸ ನೋಟಿಫಿಕೇಷನ್ಗಾಗಿ ವೆಯ್ಟ್ ಮಾಡ್ತೀರಾ, ಪ್ರಿಪರೇಷನ್ ಇವಾಗಲಿಂದನೇ ಸ್ಟಾರ್ಟ್ ಮಾಡಲಿ. ಸೊ ಅಲ್ಟಿಮೇಟ್ ಆಗಿ ನೀವು ಆ ಒಂದು ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಕ್ವಶನ್ಸ್ನ ಕೇಳಿದ್ದಾರೆ. KPTCL ನೋಟಿಫಿಕೇಷನ್ ರಿಲೇಟೆಡ್ನು ಕೇಳಿದ್ದಾರೆ. KPTCL ನೋಟಿಫಿಕೇಷನ್ನು 2026 ಆಗೋದ್ರೊಳಗಡೆ
ಮೇ ಅಥವಾ ಆಗಸ್ಟ್ ಈ ಟೈಮ್ ಪೀರಿಯಡಲ್ಲಿ ನಿಮಗೆ ನೋಟಿಫಿಕೇಶನ್ ಬರುವ ಸಾಧ್ಯತೆಗಳಿರುತ್ತೆ. ಸೊ ಯಾರೆಲ್ಲ ಆಸ್ಪಿರೆಂಟ್ಸ್ ಟ್ರಿಪಲ್ ಇ ಆಗಿರುತ್ತೆ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ಹಾಗೂ ಈ ಬಾರಿ ಇ ಸಿ ಅವ್ರಿಗೂ ಕೊಡೋ ಸಾಧ್ಯತೆಗಳಿದೆ. ಬಟ್ ಇ ಸಿ ಅವ್ರನ್ನ ಈ ಪ್ರೀವಿಯಸ್ ಆಗಿ ನಡೆದಿರುವಂಥ ರಿಕ್ರೂಟ್ಮೆಂಟಲ್ಲಿ ಇ ಸಿ ಅವ್ರಿಗೆ ವೇಕೆನ್ಸೀಸ್ ಕೊಡದೇ ಇರೋ ಕಾರಣದಿಂದ ಈ ಬಾರಿನೂ ಇಲ್ಲ ಅಂತ ಇಟ್ಕೊಳ್ಳಿ, ಕೊಟ್ಟರೆ ಅವ್ರಿಗೊಂದು ಅವಕಾಶ ಸಿಕ್ಕಂಗಾಗುತ್ತೆ. ಬಟ್ ಎಲೆಕ್ಟ್ರಿಕಲ್ ಆಸ್ಪಿರೆಂಟ್ಸ್ ಹಾಗೂ ಸಿವಿಲ್ ಆಸ್ಪಿರೆಂಟ್ಸ್, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಆಸ್ಪಿರೆಂಟ್ಸ್ಗೆ KPTCL ನೋಟಿಫಿಕೇಷನ್ಸಲ್ಲಿ ವೇಕೆನ್ಸೀಸ್ನ ನೋಡ್ಬೋದು. ಅದೇ ರೀತಿಯಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಹಾಗೂ ಜೂನಿಯರ್ ಲೈನ್ಮೆನ್ ಅಥವಾ ಜೂನಿಯರ್ ಪವರ್ಮೆನ್ ಇವರೆಲ್ಲರಿಗೂ ವೇಕೆನ್ಸೀಸ್ ಬರುತ್ತೆ. ಸೊ ಯಾರೆಲ್ಲ ಈ ಒಂದು ನೋಟಿಫಿಕೇಷನ್ಗಾಗಿ ವೇಟ್ ಮಾಡ್ತಿದ್ದಾರೆ ಪ್ರಿಪರೇಷನ್ ಶುರು ಮಾಡ್ಕೊಳ್ಳಿ ಈಗಲಿಂದನೇ. ಸೊ ಅವತ್ತಿನ ಟೈಮ್ಗೆ ನಿಮಗೆ ಪ್ರಿಪರೇಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಈಸಿಯಾಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಬಟ್ KPTCL ನೋಟಿಫಿಕೇಷನ್ ಬರೋದು ನಿಜ. ಅದಾಗಿ ನಂತರ ಇನ್ನೊಂದು ನೋಟಿಫಿಕೇಷನ್ ನಿಮಗಿದೆ, ಲೆಕ್ಚರರ್ ಪೋಸ್ಟು ಡಿಪ್ಲೊಮಾ ಕಾಲೇಜ್. ಆಲ್ಮೋಸ್ಟ್ 2000 ವೇಕೆನ್ಸೀಸ್. ಬಟ್ 2000 ವೇಕೆನ್ಸೀಸ್ ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ಪೋಸ್ಟ್ ಇರಲ್ಲ. ಅದರಲ್ಲಿ ಪ್ರಥಮ ದರ್ಜೆ ಕಾಲೇಜಿಂದು ಅಂದರೆ PUC ಕಾಲೇಜಿನ ಲೆಕ್ಚರರ್ ಪೋಸ್ಟಿಂದ ಒಂದಿರುತ್ತೆ, ಡಿಪ್ಲೊಮಾ ಕಾಲೇಜ್ ಹಾಗೂ ಇಂಜಿನಿಯರಿಂಗ್ ಕಾಲೇಜಿದು ಮತ್ತು UEC ಕಾಲೇಜ್ದು. ಸೊ ಎಲ್ಲ ವೇಕೆನ್ಸಿ ಸೇರಿ 2000 ವೇಕೆನ್ಸೀಸ್ ಅಂತ ಅರೌಂಡಾಗಿ ಹೇಳಿದ್ದಾರೆ. ಸೊ ಡಿಪ್ಲೊಮಾ ಕಾಲೇಜ್ ಅಲೋನಾಗಿ ತೊಗೊಳ್ಳೋದಾದರೆ 900+ ವೇಕೆನ್ಸೀಸ್ ಇದೆ. ಸೊ ಯಾರೆಲ್ಲ ಆಸ್ಪಿರೆಂಟ್ಸ್ MTech ಕಂಪ್ಲೀಟ್ ಆಗಿದೆ, BE ಕಂಪ್ಲೀಟ್ ಆಗಿದೆ, ಈಗಲಿಂದನೇ ಪ್ರಿಪರೇಷನ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಪ್ರೀವಿಯಸ್ಸಾಗಿ ಅಪ್ಲೋಡ್ ಮಾಡಿರೋಂಥ ವೀಡಿಯೋದಲ್ಲಿ ಮೊದಲನೇ ಸಲ ಅಪ್ಲೋಡ್ ಮಾಡಿದಂಥ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಎಕ್ಸ್ಪೀರಿಯನ್ಸ್ನ ಕೇಳ್ಬೋದು ಅಂತೇಳಿ. ನೋಡಿ 99% ಎಕ್ಸ್ಪೀರಿಯನ್ಸ್ ಕೇಳೋ ಚಾನ್ಸಸ್ ಇರಲ್ಲ, ಎಲ್ಲೋ ರೇರ್ ಆಗಿ 1% ಚಾನ್ಸಸ್ನ ನಾನು ಕನ್ಸಿಡರ್ ಮಾಡಿ ಅವತ್ತಿನ ವೀಡಿಯೋದಲ್ಲಿ ಹೇಳಿದೆ. ಸೊ 99% ಎಕ್ಸ್ಪೀರಿಯನ್ಸ್ ಕೇಳಲ್ಲ. BE ಕಂಪ್ಲೀಟ್ ಆಗಿದ್ದರೆ ಫಸ್ಟ್ ಕ್ಲಾಸ್ ಆಗಿರಬೇಕು, MTech ಕಂಪ್ಲೀಟ್ ಆಗಿದ್ದರೆ ಫಸ್ಟ್ ಕ್ಲಾಸ್ ಆಗಿರಬೇಕು. ಇನ್ ಕೇಸ್ ನೀವು ಎರಡೂ ಕಂಪ್ಲೀಟ್ ಮಾಡಿದರೆ ಇವೆರಡರಲ್ಲಿ ಯಾವುದಾದ್ರೂ ಒಂದರಲ್ಲಿ ಫಸ್ಟ್ ಕ್ಲಾಸ್ ಇದ್ದರೂ ನೀವು ಎಲಿಜಿಬಲ್ ಆಗಿರ್ತೀರ. BE ಸೆಕೆಂಡ್ ಕ್ಲಾಸ್ ಇರುತ್ತೆ, MTech ಫಸ್ಟ್ ಕ್ಲಾಸ್ ಇರುತ್ತೆ, ಎಲಿಜಿಬಲ್. MTech ಸೆಕೆಂಡ್ ಕ್ಲಾಸ್ ಇರುತ್ತೆ, BE ಫಸ್ಟ್ ಕ್ಲಾಸ್ ಇರುತ್ತೆ, ಆಗಲೂ ಎಲಿಜಿಬಲ್. ಎರಡರಲ್ಲೂ ಫಸ್ಟ್ ಕ್ಲಾಸ್ ಇರುತ್ತೆ, ಆಗಲೂ ಎಲಿಜಿಬಲ್. ಸೊ ಫಸ್ಟ್ ಕ್ಲಾಸ್ ಒಂದರಲ್ಲಿ ಇರಬೇಕು. ಸೊ ಇಷ್ಟಿದ್ರೆ ನಿಮ್ಮ ಕ್ವಾಲಿಫಿಕೇಷನ್ ರೀಚ್ ಆದಂಗೆ ದೆನ್ ಯು ಆರ್ ಎಲಿಜಿಬಲ್ ಫಾರ್ ಅಪ್ಲೈಯಿಂಗ್ ಫಾರ್ ಲೆಕ್ಚರರ್ ಪೋಸ್ಟ್. ಸೊ ಇದನ್ನು ನೆನಪಿಟ್ಕೊಳ್ಳಿ. ಅದಾಗಿ ನಂತರ ಇನ್ನೂ ಕೆಲವರು ಸಿಲೆಬಸ್ ಕಾಪಿ ಬಗ್ಗೆ ಕೇಳ್ತಾ ಇದ್ರಿ. ಸೊ ನೆಕ್ಸ್ಟ್ ನಾನು ಈಗಾಗಲೇ ನನ್ನ ಚಾನಲಲ್ಲಿ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಅವರ ಸಿಲೆಬಸ್ ಕಾಪಿ ಬಗ್ಗೆ ಅಂದರೆ ಎಕ್ಸ್ಪೆಕ್ಟೆಡ್ ಸಿಲೆಬಸ್ ಬಗ್ಗೆ ಅಥವಾ ಎಕ್ಸ್ಪೆಕ್ಟೆಡ್ ಸಿಲೆಬಸ್ಸಲ್ಲಿರುವಂಥ ಸಬ್ಜೆಕ್ಟ್ಸ್ ಬಗ್ಗೆ ಒಂದು ಚಿಕ್ಕ ವೀಡಿಯೋ ಮಾಡಿಬಿಟ್ಟು ನಿಮಗೆ ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಸಿಮಿಲರ್ ಆಗಿ ಬೇರೆ ಡಿಪಾರ್ಟ್ಮೆಂಟ್ಸ್ ಲೈಕ್ ಕೆಮಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಆಟೋಮೊಬೈಲ್ ಇಂಜಿನಿಯರಿಂಗ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಈ ಎಲ್ಲ ಡಿಪಾರ್ಟ್ಮೆಂಟ್ಗೂ ಅವರದೇ ಆದ ಸಿಲೆಬಸ್ ಸಂಬಂಧಪಟ್ಟಂತೆ ಒಂದು ವೀಡಿಯೋನ ನಾನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಈಗ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತಿರೋದು ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗುತ್ತೆ. ಅದಾಗಿರೋಂಥ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನೋಡೋಣ, ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋದರೆ ನಿಮಗೂ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ನನಗೂ ಒಂದು ಗ್ಯಾದರ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಇನ್ಫಾರ್ಮೇಷನ್. ಈಗ ಅಫಿಷಿಯಲ್ ವೆಬ್ಸೈಟ್ ಕಡೆ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ನಿಮಗೆ ತಿಳಿಸಬೇಕಾಗಿದ್ದು ಕಟ್ ಆಫ್ ಡೀಟೇಲ್ಸ್ ಬಗ್ಗೆ, KPCL ಎಕ್ಸಾಮಿನ ಫೈನಲ್ ಲಿಸ್ಟ್ ಬಿಟ್ಟಿದ ನಂತರ ಬಿಟ್ಟಿರುವಂಥ ಕಟ್ ಆಫ್ ಲಿಸ್ಟ್ ಬಗ್ಗೆ. ಸೊ HK ಹಾಗೂ NHK ಎರಡೂ ಡಾಕ್ಯುಮೆಂಟ್ ಅವೈಲೇಬಲ್ ಇದೆ, ಎಲ್ಲಿದೆ ಅಂತ ನಿಮ್ಗೆ ತೋರಿಸ್ತಾ ಇದೆ ನೋಡಿ. ಸೊ ಇದು ನಮ್ಮ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ KPCLದು. ಇದರೊಳಗಡೆ ನೀವು ಇಲ್ಲಿ ನೋಡಿ ವೃತ್ತಿ ಮತ್ತು ನೇಮಕಾತಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವು ನೋಡ್ತಾ ಇರ್ಬೋದು ಮೊದಲನೇದಾಗಿ ಕಟ್ ಆಫ್ ಡೀಟೇಲ್ಸ್ ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಕಟ್ ಆಫ್ HK ಅಂತ ಕ್ಲಿಕ್ ಮಾಡ್ಕೊಂಡಿದ್ದ ಕೂಡಲೇ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇದು HK ಕಟ್ ಆಫ್ ಲಿಸ್ಟ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಜನರಲ್ ಎಕ್ಸ್ ಸರ್ವಿಸ್ ಮ್ಯಾನು ಒಂದು ವೇಕೆನ್ಸಿ, ಇದು ಬ್ಯಾಕ್ಲಾಕ್ ಆಗಿರಬೇಕು ಅನಿಸುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಜನರಲ್ ವುಮೆನು ಸೊ 51.69 ಮತ್ತು ಅದಾಗಿ ನಂತರ ಬ್ರ್ಯಾಂಚ್ ಯಾವುದು ಸಿವಿಲ್ ಇಂಜಿನಿಯರಿಂಗು, ಸಿವಿಲು ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟಿಗಿದು ಸ್ಥಳೀಯವರಿಂದ ಅಂದರೆ HK ಇದು. ಸೊ ಇದೇ ರೀತಿಯಲ್ಲಿ ಜನರಲ್ ರೂರಲು ಎಷ್ಟು ಕಟ್ ಆಫ್ ಬಂದಿದೆ 60.673, ಜನರಲ್ ಕನ್ನಡ ಮೀಡಿಯಂ 66.338, ಜನರಲ್ GM ಜನರಲು 64.673. ಸಿಮಿಲರ್ ಆಗಿ ಎಲ್ಲ ಕ್ಯಾಟಗಿರಿದು ಅವರದೇ ಆದ ಓನ್ ಕಟ್ ಆಫ್ನ ಲಿಸ್ಟ್ನ ಇಲ್ಲಿ ಅನೌನ್ಸ್ ಮಾಡಿರ್ತಾರೆ. ಸಿಮಿಲರ್ ಆಗಿ ನೀವು ಇದೇ ರೀತಿಯಲ್ಲಿ ಎಲ್ಲ ಬ್ರಾಂಚಸ್ಸಿಂದು ನೋಡ್ಕೊಳ್ತಾ ಹೋಗ್ಬೋದು. ಪ್ರೀವಿಯಸ್ ಆಗಿ ನಾನು ತೋರಿಸಿದ್ದು ನಿಮಗೆ ಸಿವಿಲ್ ಆಗಿತ್ತು, ಈಗ ತೋರಿಸಿರುವಂಥದ್ದು ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಆಗಿರುತ್ತೆ. ಸಿಮಿಲರ್ ಆಗಿ ಇದೇ ರೀತಿಯಲ್ಲಿ ಎಲ್ಲ ಬ್ರಾಂಚಸ್ಸಿನ ಒಂದು ಕಟ್ ಆಫ್ ಲಿಸ್ಟು ಒಂದೇ ಡಾಕ್ಯುಮೆಂಟಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ನು ನೋಡ್ತಾ ಇರ್ಬೋದು, ಜನರಲ್ ವುಮೆನ್ 29.683 ಆಗಿರುತ್ತೆ. ಸಿಮಿಲರ್ ಆಗಿ ನೋಡಿ ಇದೇ ರೀತಿಯಲ್ಲಿ ನಿಮಗೆ ಕ್ಯಾಟಗಿರಿ 1 ಕ್ಯಾಟಗಿರಿ 2 ವುಮೆನ್ ನೋಡಿ 27.3834 ಆಗಿರುತ್ತೆ. ಅವರ ಕಟ್ ಆಫ್ ಎಷ್ಟಿದೆ ಕ್ಯಾಟಗಿರಿ 2A ಜನರಲು ಅವ್ರದ್ದು 51.672 ಆಗಿರುತ್ತೆ. ಸಿಮಿಲರ್ ಆಗಿ ನಿಮಗೆ ಎಲ್ಲ ಕ್ಯಾಟಗಿರಿದು ಅವೈಲೇಬಲ್ ಇದೆ. ಈ ಒಂದು ಡಾಕ್ಯುಮೆಂಟ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬೋದು. ಸಿಮಿಲರ್ ಆಗಿ ನಿಮಗೆ HKದಾಯಿತು, NHKದೂ ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ. NHK ಡಾಕ್ಯುಮೆಂಟನ್ನು ಅವರವರದಾದ ಕಟ್ ಆಫ್ ಲಿಸ್ಟ್ನ ನೀವು ನೋಡ್ಕೊಳ್ತಾ ಹೋಗ್ಬೋದು, ಕಟ್ ಆಫ್ ಮಾರ್ಕ್ಸ್ ಎಷ್ಟಾಗಿದೆ ಅಂತೇಳಿ. ಸೊ ಈ ಒಂದು ಕಟ್ ಆಫ್ ನೋಡೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಷನ್ಗೆ ಒಂದು ಅನಾಲಿಸಿಸ್ ಮಾಡಿ ಪ್ರಿಪೇರ್ ಆಗ್ಬೋದು. ಏನಕ್ಕಂದರೆ ನಿಮಗೆ ಕಟ್ ಆಫ್ ಮಾರ್ಕ್ಸ್ ಇತ್ತು ಅಂತಂದರೆ ನಿಮಗೊಂದು ಐಡಿಯಾ ಇರುತ್ತೆ ಯಾವ ಬ್ರ್ಯಾಂಚಿಗೆ ಅಥವಾ ಯಾವ ಕ್ಯಾಟಗಿರಿಗೆ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ, ನಾವು ಎಷ್ಟು ಸ್ಕೋರ್ ಮಾಡಿದ್ರೆ ಸೇಫ್ ಝೋನಲ್ಲಿ ಇರ್ತೀವಿ ಅನ್ನೋ ಒಂದು ಐಡಿಯಾ ಬರುತ್ತೆ. ಹಾಗಾಗಿನೇ ಈ ಒಂದು ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ನೀವು ನೋಡಬೇಕಾಗುತ್ತೆ. ಸೊ ಅದಾಗಿ ನಂತರ ನಿನ್ನೆ ಅಪ್ಲೋಡ್ ಮಾಡಿರುವಂಥ ವೀಡಿಯೋದಲ್ಲಿ ಕೆಲವರು
ಪ್ರಾವಿಷನಲ್ ಲಿಸ್ಟ್ ಎಲ್ಲಿದೆ ಸರ್ ಅಂತ ಕೇಳಿದರೆ, ನೋಡಿ ಇಲ್ಲಿ ಪ್ರಾವಿಷನಲ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ HK ಲಿಸ್ಟು ಇಲ್ಲೆಲ್ಲ ಅಪ್ಲೋಡ್ ಮಾಡಿದರೆ ಇದೆಲ್ಲ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬೋದು. ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಸಿಮಿಲರ್ ಆಗಿ ಪ್ರಾವಿಷನಲ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಲಿಸ್ಟ್ ಫಾರ್ NHK ಲಿಸ್ಟು ಸಿಮಿಲರ್ ಆಗಿ ಇಲ್ಲೂ ಅಪ್ಲೋಡ್ ಮಾಡಿರ್ತಾರೆ. ಪ್ರತಿಯೊಂದು ಡಾಕ್ಯುಮೆಂಟ್ನ ನೀವು ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿ ನೋಡ್ಬೋದು ಯಾವ ಬ್ರಾಂಚ್ಗೆ ಎಷ್ಟು ಜನ ಆಸ್ಪಿರೆಂಟ್ಸು ಎಷ್ಟು ಮಾರ್ಕ್ಸ್ ತೊಗೊಂಡು ಶಾರ್ಟ್ ಲಿಸ್ಟ್ ಆಗಿದೆ ಅಂತೇಳಿ. ಸೊ ಇದು 1:1 ಲಿಸ್ಟ್ ಆಗಿರುತ್ತೆ. ಹೇಳಬೇಕಂದ್ರೆ ಇದು 1:1 ಲಿಸ್ಟು ಪ್ರಾವಿಷನಲ್. ಫೈನಲಿಸ್ಟನ್ನು ಬಿಡ್ತಾರೆ, ಇದೇ ಫೈನಲಿಸ್ಟನ್ನು ಅಂತ ಕನ್ಸಿಡರ್ ಮಾಡ್ಬೋದು. ಏನಕ್ಕಂದರೆ ಪ್ರಾವಿಷನಲ್ ಲಿಸ್ಟಲ್ಲಿರುವಂಥ ಆಸ್ಪಿರೆಂಟ್ಸ್ ಫೈನಲ್ ಲಿಸ್ಟಲ್ಲಿ ಬಂದಿರ್ತಾರೆ. ಸೊ ಇಲ್ಲಿಂದ ಯಾರು ಆಸ್ಪಿರೆಂಟ್ಸು ಹೊರಗಡೆ ಹೋಗಲ್ಲ. ಕೆಲವರು ಅಬ್ಜೆಕ್ಷನ್ ಕೇಳಿದ್ದಾರೆ 20th KPCL ಅವರು ಇದೇ ಮಂತ್ 20ನೇ ತಾರೀಕುವರೆಗೂ ಅಬ್ಜೆಕ್ಷನೇ ಕೇಳಿರ್ತಾರೆ. ಸೊ ಯಾರೆಲ್ಲ ಅಬ್ಜೆಕ್ಷನ್ ಅಪ್ಲೈ ಮಾಡಿದ್ದಾರೆ ಅಬ್ಜೆಕ್ಷನ್ ಅಪ್ಲೈ ಮಾಡ್ಕೊಳ್ಳಿ. ಫೈನಲ್ ಲಿಸ್ಟಲ್ಲಿ ಇರುವಂಥ ಆಸ್ಪಿರೆಂಟ್ಸ್ಗೆ ಏನಾದರೂ ಹಿಂದೆ ಮುಂದೆ ಏನಾದರೂ ಡೌಟ್ ಇತ್ತು ಅಂದರೆ ಅಬ್ಜೆಕ್ಷನ್ ರೈಸ್ ಮಾಡ್ಕೊಂಡು ನೀವು ಇದು ಮಾಡ್ಕೊಳ್ಬೋದು, ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಬಟ್ ಈ ಒಂದು ಲಿಸ್ಟ್ಗಳಲ್ಲಿ ಯಾರೆಲ್ಲ ಹೆಸರಿದೆ ಇವರು ಕನ್ಫರ್ಮ್. ಫೈನಲ್ ಲಿಸ್ಟಲ್ಲೂ ಇವರೇ ಹೆಸರು ಬರ್ತದೆ. ಅದಾದ ನಂತರ ಇದೇ ಆಸ್ಪಿರೆಂಟ್ಸ್ಗೆ ಪೊಲೀಸ್ ವೆರಿಫಿಕೇಷನ್ ಹಾಗೂ ಸಿಂಧುತ್ವವನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ನಾನು ನಿಮಗೆ ಈ ಒಂದು ಕಟ್ ಆಫ್ ಲಿಸ್ಟ್ ಬಗ್ಗೆ ನಿಮಗೆ ಹೇಳಬೇಕಾಯಿತು. ಈ ವಿಡಿಯೋದಲ್ಲಿ ಕಟ್ ಆಫ್ ಲಿಸ್ಟಿನ ಮಾಹಿತಿನ ನಿಮಗೆ ತಲುಪಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಏನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನನಗೆ ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಇಷ್ಟ ಆಗಿದ್ದರೆ ಲೈಕು ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಆದಷ್ಟು ಈ ಮಾಹಿತಿ ಪ್ರತಿಯೊಬ್ಬ ಸೆಲೆಕ್ಟೆಡ್ ಆಸ್ಪಿರೆಂಟಿಗೆ ರೀಚ್ ಆಗಲಿ. ಅವರಿಗೆ ಇದೊಂದು ಮಾಹಿತಿ ಗೊತ್ತಾಗಿದ್ದ ಕೂಡಲೇ ಮುಂದಿನ ಸ್ಟೆಪ್ಗೆ ಅವರು ಪ್ರಿಪೇರ್ ಆಗ್ತಾರೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.